ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಡಿಸೈನ್ಗೆ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು. ಹಾಗೆಯೇ ನೀಡಲ್ ನಂಬರ್ 10.075 mm. ಇವತ್ತಿನ ಡಿಸೈನ್ ನಾನು ಟ್ರೈ ಮಾಡ್ತಾ ಇರೋದು ತುಂಬ ಸಿಂಪಲ್ ಡಿಸೈನ್, ಬೇಸಿಕ್ ಡಿಸೈನ್ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ರಿಕ್ವೆಸ್ಟ್ ಮಾಡಿದರು, ಅವರು ಬಿಗ್ನರ್ಸ್ ಅನಿಸುತ್ತೆ. ಸೊ ಹಾಗಾಗಿ ಆ ಒಂದು ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ಥರ ಆಲ್ರೆಡಿ ಸೇಮ್ ಸಿಂಪಲ್ ಡಿಸೈನ್ ವಿತ್ ಬೀಡ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು ಆ ಒಂದು ಡಿಸೈನ್ ಲಿಂಕನ್ನು. ಈ ಡಿಸೈನ್ ತುಂಬ ಬೇಗ ಆಗುತ್ತೆ, ತುಂಬ ಈಸಿಯಾಗಿದೆ. ಹಾಗೆಯೇ ಬಿಗಿನರ್ಸ್ಗೆ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ, ಕಲಿಯೋದಕ್ಕೆ ಈಸಿಯಾಗಿ ಹಾಕ್ಬೋದು ಅವರು. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ನಾಟ್ ಹಾಕಿ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ. ನೀವು ಡೈರೆಕ್ಟಾಗಿ ಸ್ಯಾರಿಗೆ ನೀಡಲ್ನ ಹಾಕಿ ಗಂಟು ಕೂಡ ಹಾಕ್ಬೋದು. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಸೇಮ್ ಪ್ಲೇಸಲ್ಲೇ ನಾನು ಅಥವಾ ಅದ್ರ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ. ಇವಾಗ ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ ತೊಗೊಳ್ತಾ ಇದ್ದೀನಿ. ನೀಡಲ್ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ ಒಳಗಡೆ ಈ ರೀತಿ ತೊಗೋಬೇಕು. ಇದಕ್ಕೆ ಚೈನ್ ಅಂತ ಕರೀತಾರೆ. ಈ ಥರ 2 ಟೈಮ್ಸ್ ತೊಗೋಬೇಕು. ನೀಡಲಿಂದ ಈ ಥ್ರೆಡ್ ಒಳಗಡೆ ಈ ರೀತಿ ತೊಗೋಬೇಕು. 2 ಚೈನ್ಸ್ ತೊಗೊಳ್ಳಿ ನೋಡಿ. ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. 1 2 ಚೈನ್ಸ್ ತೊಗೊಳ್ಳಿ. ಇವಾಗ ಕಂಬ ತೊಗೋಬೇಕು. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ಕೊಳ್ಳಿ. ಇವಾಗ ಈ ಡಿಸೈನ್ಗೆ ನೀವು ಇದ್ರ ಪಕ್ಕನೇ ನಾವೇನು ಬ್ಲಾಕ್ ತೊಗೊಂಡಿದ್ವಿ ಅಲ್ವಾ, ಅದ್ರ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ, 3 ಎಳೆ ಆಗುತ್ತೆ, ನೋಡ್ಬೋದು ನೀವು. 1 2 3. ಇವಾಗ ಫಸ್ಟ್ 2 ಎಳೆನ ಒಂದು ಮಾಡ್ಕೋಬೇಕು. ಈ ಥ್ರೆಡ್ನ ತೊಗೊಂಡು ಫಸ್ಟ್ 2 ಎಳೆ ಈ ರೀತಿ ಮಾಡಿಕೊಂಡು ಥ್ರೆಡ್ನ ಹೊರಗೆ ಎಳ್ಕೋಬೇಕು. ಇವಾಗ 3 ಇದ್ದ ಥ್ರೆಡ್ಡು 2 ಆಯಿತು. ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಈ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ ಒಳಗಡೆ ಈ ರೀತಿ ತೊಗೊಂಡ್ರೆ ಕಂಬ ರೆಡಿ ಆಗುತ್ತೆ. ಈ ಡಿಸೈನ್ ರಿಕ್ವೆಸ್ಟ್ ಮಾಡಿದ್ರು ಅಲ್ವಾ, ಅವರು ಸ್ವಲ್ಪ ಸ್ಲೋ ಆಗಿ ತೋರಿಸಿ ಅಂತ ಹೇಳಿದರು, ಹಾಗಾಗಿ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೇಲ್ಗಡೆ ಇಲ್ಲಿ 3 ಡಾಟ್ಸ್ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ವಿಡಿಯೋನ ಸ್ಲೋ ಮತ್ತು ಫಾಸ್ಟಾಗಿ ನೀವು ನೋಡ್ಬೋದು. ಓಕೆ, ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಕಂಬದ ಪಕ್ಕನೇ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬ ತೊಗೊಳ್ತಾ ಇದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಕಂಬ ಆಯಿತು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೋಬೇಕು. ನಾನಿಲ್ಲಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ 2 ಚೈನ್ಸ್ ತೊಗೊಂಡಿದ್ದೀನಿ, ಹಾಗೆಯೇ 3 ಕಂಬಗಳನ್ನು ತೊಗೊಂಡಿದ್ದೀನಿ. ನೀವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಬೇಕಾದ್ರೆ 4 ಕಂಬನ ತೊಗೋಬೇಕು. 2 ಚೈನ್ನ ನಾವು ಕೌಂಟ್ ಮಾಡಿ ಸ್ಟಾರ್ಟಿಂಗಲ್ಲಿ 4 ಕಂಬ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. 2 ಚೈನ್ಸ್ ಹಾಗೆ 3 ಕಂಬ ತೊಗೊಂಡಿದ್ದೀವಿ. ಇವಾಗ ನೆಕ್ಸ್ಟು 1 2 3 ಚೈನ್ಸ್ ತೊಗೋಬೇಕು. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೋಬೇಕು. ಇವಾಗ ನಾವು 4 ಕಂಬ ತೊಗೋಬೇಕು. 1 ಕಂಬ ಆಗಿದೆ. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2 ಎಳೆನ ಒಂದು ಮಾಡ್ಕೊಳ್ಳಿ, ಮತ್ತು ಈ 2 ಎಳೆನ ಒಂದು ಮಾಡ್ಕೋಬೇಕು. 2 ಒಂದು ಸರಿ ಥ್ರೆಡ್ನ ಈ ರೀತಿ ಸುತ್ತಕೊಂಡು ಸೀರೆಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು
ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಮತ್ತೆ 2 ಎಳೆನ ಒಂದು ಮಾಡ್ಕೋಬೇಕು. ಇವಾಗ 4 ಕಂಬ ಆಗಿದೆ. ಮತ್ತೆ 3 ಚೈನ್ಸ್ ತಗೊಳ್ಳಿ. 1 2 3 ಚೈನ್ಸ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೈಟಾಗಿ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋಬೇಕು. ಎಲ್ಲಿ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಕಂಬನ ತಗೊಳ್ಳಿ. 1 2 3 4 4 ಕಂಬ 3 ಚೈನ್ಸ್ 4 ಕಂಬ 3 ಚೈನ್ಸ್ 4 ಕಂಬ ಇದೇ ಥರ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ನೀವು ನೋಡ್ಬೋದು ಲಾಸ್ಟಲ್ಲಿ 4 ಕಂಬ ತೊಗೊಂಡಿದ್ದೀನಿ. 4 ಕಂಬ ಆದಮೇಲೆ 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಫ್ಯಾಬ್ರಿಕ್ ಗ್ಲೂ ಯಂತ್ರ ಬ್ಯಾಕ್ ಸೈಡಲ್ಲಿ ಈ ರೀತಿ ಸ್ಟಿಕ್ ಮಾಡಿದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಈ ರೀತಿ ಮಾಡಬೇಕು. ಮಧ್ಯ ಏನಾದರೂ ಥ್ರೆಡ್ ಖಾಲಿಯಾಗಿ ಜಾಯಿಂಟ್ ಮಾಡಿದರೂ ಕೂಡ ಈ ರೀತಿ ಫ್ಯಾಬ್ರಿಕ್ ಗ್ಲೂ ಯಂತ್ರ ಸ್ಟಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಲರ್ ಥ್ರೆಡ್ನ ಈ ರೀತಿ ಗ್ಲೂ ಹಾಕಿಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಥ್ರೆಡ್ನ ನಾನು ಹೇರ್ ಸ್ಟ್ರೈಟ್ನರ್ ಯಂತ್ರ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಇದು 250 ಇದೆ. ನೀವು 150 160 ಕೂಡ ತೊಗೋಬೋದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ. ನಾನಿಲ್ಲಿ ದಪ್ಪ ತೊಗೊಂಡಿದ್ದೀನಿ. ಓಕೆ, ಇದನ್ನು ಇವಾಗ ಕುಚ್ಚು ಹಾಕೋಣ. ಈ ರೀತಿ 3 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಳ್ಳಿ. ಈ ರೀತಿ ಇಟ್ಕೊಳ್ಬೇಕು. ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡು ಈ ರೀತಿ ನೀಟಾಗಿ ತೊಗೋಬೇಕು. ಸ್ವಲ್ಪ ನೀಟ್ ಮಾಡ್ಕೊಳ್ಳಿ. ಥ್ರೆಡ್ ಎಲ್ಲ ಸರಿಯಾಗಿ ಕುತ್ಕೊಂಡಿದೆಯಾ ಇಲ್ವಾ ನೋಡಿಕೊಂಡು ಈ ರೀತಿ ನೀಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ತೊಗೊಂಡು ನೆಕ್ಸ್ಟು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಉದ್ದ ಬೇಕಾ ಅಥವಾ ಚಿಕ್ಕದು ಬೇಕಾ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಥ್ರೆಡ್ನ ತೊಗೊಳ್ಳಿ. ಜರಿ ಥ್ರೆಡ್ನ ತೊಗೊಂಡು ಈ ರೀತಿ ಸ್ವಲ್ಪ ಉದ್ದ ಬಿಟ್ಕೊಂಡು ಈ ರೀತಿ ಇಟ್ಕೋಬೇಕು. ಈ ರೀತಿ ಹಿಡ್ಕೊಂಡು ಒಂದು 3 ಸುತ್ತನ್ನು ಸುತ್ತಿ ನೋಡಿ. 1 2 3 ಸ್ವಲ್ಪ 3 ಸುತ್ತು ಅಥವಾ 4 ಸುತ್ತು ಸುತ್ತಕೊಂಡು ನೀವು ಈ ಥರ ಹೂವು ಕಟ್ತಾರಲ್ವ ಆ ಥರ ನೋಡಿ ಥ್ರೆಡ್ನ ಈ ರೀತಿ ತೊಗೊಂಡು ಹೀಗೆ ತೊಗೊಂಡು ಲಾಕ್ ಮಾಡ್ಕೋಬೇಕು. ಈ ಒಂದು ಇದರಲ್ಲಿ ಕುಚ್ಚನ್ನ ತೊಗೊಂಡು ಬಂದು ಈ ರೀತಿ ಒಂದು 3 ಟೈಮ್ಸ್ ಈ ರೀತಿ ತೊಗೊಳ್ಳಿ. ತೊಗೊಂಡು ಇವಾಗ ಈ ರೀತಿ ಸ್ಯಾರಿ ಹಿಂದ್ಗಡೆ ಕೂಡ ಥ್ರೆಡ್ನ ಒಂದು 3 ಟೈಮ್ಸ್ ಗಂಟು ಹಾಕ್ಕೋಬೇಕು. 1 2 3 ಇವಾಗ ಚಿಕ್ಕದಾಗಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಇದನ್ನು ಇವಾಗ ನೀಟಾಗಿ ಸ್ಟ್ರೇಟ್ ಬೇಕು ಅಂದರೆ ಸ್ಟ್ರೇಟ್ ಕಟ್ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಯು ಶೇಪ್ ಬೇಕು ಅಂದರೆ ಯು ಶೇಪ್ ಕೂಡ ಕಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಸ್ಟ್ರೇಟಾಗಿ ಅಥವಾ ಸ್ವಲ್ಪ ಎಂಡಿಂಗಲ್ಲಿ ಯು ಶೇಪ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ನೋಡಿಕೊಂಡು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ.
ಇದೇ ಥರ ನೀವು ಒಂದು ಗೋಲ್ಡ್ ಒಂದು ಗ್ರೀನ್ ಈ ಥರನೂ ತೊಗೋಬೋದು. ಒಂದೊಂದು ಕಲರ್ ಎರಡೆರಡು ಕುಚ್ಚು ಕೂಡ ತೊಗೋಬೋದು ಅಥವಾ 5 ತೊಗೋಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ನ ಮಾಡ್ಕೊಳ್ಳಿ. ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ, ನೀವು ನೋಡ್ಬೋದು. ನಾನಿಲ್ಲಿ 2 ಕಲರ್ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ನೀವು ಗೋಲ್ಡ್ ಕಲರ್ 2 ಅಥವಾ ಬ್ಲೂ 2 ಅಥವಾ ಈ ರೀತಿ ತೊಗೋಬೋದು. 5 ಕೂಡ ತೊಗೋಬೋದು, 4 3. ಸೊ ನಿಮಗೆ ಹೆಂಗೆ ಅನಿಸುತ್ತೆ ಹಾಗೆ. ಡಿಸೈನ್ ಕಂಪ್ಲೀಟ್ ಆಗಿದೆ, ಈ ರೀತಿ ಬಂದಿದೆ, ನೀವು ನೋಡ್ಬೋದು. ಈ ಡಿಸೈನ್ಗೆ ನೀವು 300ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು, 450ವರೆಗೂ ಚಾರ್ಜ್ ಮಾಡ್ಬೋದು. ಕುಚ್ಚು ನೀವು ದಪ್ಪ ತೊಗೊಂಡ್ರೆ ಜಾಸ್ತಿ ಚಾರ್ಜ್ ಮಾಡಿ. ಈ ರೀತಿ ಡಿಸೈನ್ ಬಂದಿದೆ, ಇದು ರಿಕ್ವೆಸ್ಟೆಡ್ ಡಿಸೈನ್. ಇದೇ ಥರ ನಿಮ್ಗೆ ಇಷ್ಟ ಆಗಿರೋ ಡಿಸೈನ್ನ ಕಲಿಬೇಕು ಅಂತ ಅನಿಸಿದರೆ ಇನ್ಸ್ಟಾಗ್ರಾಮಲ್ಲಿ ಲರ್ನ್ ವಿತ್ ಮಿ ಜಯ ಅಂತ ನನ್ನ ಇನ್ಸ್ಟಾಗ್ರಾಮ್ ID, ಅಲ್ಲಿ ಹೋಗಿ ನಿಮ್ಗೆ ಇಷ್ಟ ಆಗಿರೋ ನೀವು ಕಲಿಬೇಕಂತಿರೋ ಡಿಸೈನ್ ಫೋಟೋನ ನನಗೆ ಶೇರ್ ಮಾಡಿ. ಹಾಗೆಯೇ ನನಗೆ ಸ್ವಲ್ಪ ಟೈಮ್ ಕೊಡಿ, ಆದಷ್ಟು ಬೇಗ ನಾನು ನಿಮಗೆ ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರೆಲ್ಲ ಕುಚ್ಚು ಹಾಕ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ, ಇಷ್ಟ ಆಯಿತಾ ಇಲ್ವಾ ಅಂತ. ಹಾಗೆಯೇ ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.